ಒಂದೊಂದೇ ಬಾಲ್ಯದ ನೆನಪುಗಳು ಒಬ್ಬೊಬ್ಬರಿಂದ ಒಂದೊಂದು ಅವರ ವ್ಯಕ್ತಿತ್ವ ಇಲ್ಲಿ ಅನಾವರಣಗೊಳ್ತಾ ಇದೆ. ಇವಾಗ ಮುಂದಿನ ನುಡಿ ನಮ್ಮ ಶ್ರೀಮತಿ ರೇಣುಕಾ ಮಳಿಯವರು. ಸರ್ವರಿಗೂ ಶರಣಾರ್ಥಿ. ಇದೇ ರೀತಿ ದಿವಂಗತ ನಾಗಶೆಟ್ಟಿ ಸಹೋದರರಿಗೆ ನಮಿಸುತ್ತಾ, ನಾನು ಅಂದ್ಕೊಂಡಿರಲಿ ಎಲ್ಲರೂ ಹಿರಿಯರಿಲ್ಲಿ, ನಾನು ಮಾತಾಡೋವಂಥದ್ದು ಏನೂ ಇಲ್ಲ ಅನಿಸ್ತದೆ. ಆದರೆ ರಮೇಶ್ ಅಣ್ಣವ್ರು ಫೋನ್ ಮಾಡಿ ಬರ್ರಂದಾಗ ನಿಜವಾಗ್ಲೂ ಯಾವುದೋ ಒತ್ತಡ ಇದ್ರೂ ಅವ್ರ ವ್ಯಕ್ತಿತ್ವಕ್ಕೆ ಬಂದೆ ಅಂತ ಹೇಳ್ಬೋದು. ನಾನು ಮಾತಾಡೋಕ್ಕಿಂತ ಹೆಚ್ಚಾಗಿ 1-2 ಸ್ವರಗಳ ನಮನ ಅಂತ ಹೇಳ್ಬೋದು. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು, ಧರ್ಮಪುರ ದಯವೇ ಕಳಚಿತೇಕೆ ನಾಗಶೆಟ್ಟಿ ರೂಪದಿ, ಶ್ರದ್ಧಾಂಜಲಿಯು ನಿಮಗೆ. ಸರಿಗಮ ಪದನಿ ಸಾವಿರದ ಶರಣು, ಮಾಧ್ಯಮ ಲೋಕದ ಕಣ್ಮಣಿ ನೀವು, ಕಾಣದೆ ಹೋಯಿತೆ ವಿಧಿಗೆಂದು, ವಿದುರ ನಗರದ ಪತ್ರಕರ್ತ ನೀವು, ಈ ಸುದ್ದಿ ಸಹಿಸೆವು ಎಂದೆಂದು. ಮಾಧ್ಯಮ ಲೋಕದ ಕಣ್ಮಣಿ ನೀವು, ಕಾಣದೆ ಹೋಯಿತೆ ಈ ವಿಧಿಯು, ವಿದುರ ನಗರದ ಪತ್ರಕರ್ತ ನೀವು, ಸುದ್ದಿ ಸಹಿಸೆವು ಎಂದೆಂದು. ಕಳಚಿತೆ ಈ ದಿನ ಕನ್ನಡ ಕಿರಣ, ಮಾಧ್ಯಮ ಲೋಕದ ಚೇತನ ತರುಣ, ಧರ್ಮಪುರ ದಯವೇ ಕಳಚಿತೇಕೆ ವಿಧಿಯೇ, ಶ್ರದ್ಧಾಂಜಲಿಯು ನಿಮಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು. ನಿಜವಾಗ್ಲೂ ಅವರು ಸಾವೇ ಇಲ್ಲ ಅಂತ ಹೇಳ್ಬೋದು. ಅವರು ಯಾಕಂದರೆ ಅವರು ಒಂದು ದಿವಂಗತರಾದಾಗಿಂದ ಒಂದಿಲ್ಲ ಒಂದು ರೀತಿ ದಿನ ಕಾರ್ಯಕ್ರಮಗಳು ಅವರಿಗೆ ಇನ್ನೂ ಯುಗ ಕಳೆದ್ರೂ ಅವರಿಗೆ ಸಾವಿಲ್ಲ ಅನ್ನೋ ಒಂದು ಮಾತಿನೊಂದಿಗೆ ಇನ್ನೊಂದು ಲೈನ್ ನೋಡಿದು ನನ್ನ ಮಾತನ್ನು ಮುಗಿಸ್ತೀನಿ. ಶ್ರದ್ಧಾಂಜಲಿಯನು ಗೈವೆವು ನಾವು ಪುಣ್ಯ ಜೀವಿಯ ನೆನಪಿಗೆ, ಜ್ಯೋತಿ ಬೆಳಗಲಿ ಶಾಂತಿ ಸಿಗಲಿ, ಶಾಂತಿ ಸಿಗಲಿ, ಜ್ಯೋತಿ ಬೆಳಗಲಿ ಧರ್ಮಪುರ ಅಣ್ಣನವರ ಆತ್ಮಕ್ಕೆ, ನಾಗಶೆಟ್ಟಿ ಸಹೋದರರ ಆತ್ಮಕ್ಕೆ. ಪುಣ್ಯ ಸ್ಮರಣೆಯ ಶ್ರದ್ಧಾಂಜಲಿಯ ಗೈವೆವು ನಾವು ಪುಣ್ಯ ಜೀವಿಯ ನೆನಪಿಗೆ, ಜ್ಯೋತಿ ಬೆಳಗಲಿ ಶಾಂತಿ ಸಿಗಲಿ, ಶಾಂತಿ ಸಿಗಲಿ, ಜ್ಯೋತಿ ಬೆಳಗಲಿ ಪುಣ್ಯ ಜೀವಿಯ ಆತ್ಮಕ್ಕೆ. ಕೊನೆಯದಾಗಿ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿದ್ರು ನನಗೆ. ಅವ್ರು ಅವ್ರ ಜೊತೆ ಮಾತಾಡಿದ್ದು 1-2 ತಿಂಗಳ ಹಿಂದೆ. ಹೊರಗಡೆ ಕಂಡಿದ್ದ ತಡನ ಸರ್ ಬರ್ರಿ ಒಳಗಂದ. ಮೇಡಮ್ ನೀವು ಇವತ್ತು ಕರಿಲತ್ತೀರ, ನನಗೆ ಚಾಂಗ್ಲೇರ್ ವೀರಭದ್ರ ಮೊದಲಿನ ಹಿಡಿದು ಗೊತ್ತಾರ, ನೀವು ಹೀಗೆಲ್ಲ ಕರೆದ್ರು ನಾವು ಒಳಗೆ ಬರಲ್ಲ, ನಾನು ಲೈನ್ನಾಗ ನಿಂತೇ ಬರ್ತೆ, ಯಾಕಂದ್ರೆ ನಾನು ಇವತ್ತು ಕೆಲಸದ ಮೇಲೆ ಬಂದಿದ್ದೆ ಅಂಥೇಳಿ ನಮ್ಮ ಚುಡುಪ್ಪ ಶ್ರೀಗಳೊಂದು ಆಶೀರ್ವಚನ ವಿಡಿಯೋ ಮಾಡ್ಕೊಂಡು ಹೋದರು. ಅವರು ಇಷ್ಟೊತ್ತನ ನೀವೆಲ್ಲರೂ ಭಾಳ ಹೇಳತ್ತೀರಿ, ನಾ ಹೇಳೋ ಅವಶ್ಯಕತೆ ಇಲ್ಲ, ಅಂಥ ವ್ಯಕ್ತಿಯಿಂದ ನಮ್ಮಂಥವ್ರು ಕಲಿಯೋದು ಭಾಳ ಅದ ಅನ್ನುವಂಥ ಮಾತು ಹೇಳುತ್ತೆ. ಮತ್ತೊಮ್ಮೆ ಅವರೆಲ್ಲರಿಗೂ ಅವರಿಗೆ ಭಕ್ತಿ ಶರಣ.